ನಮಸ್ತೆ ಫ್ರೆಂಡ್ಸ್ ಒಂದ್ಸಾರಿ ಏನಾಗುತ್ತಪ್ಪ ಅಂದ್ರೆ ತಾಯಿ ಮಗು ಇಬ್ರು ಇರ್ತಾರೆ. ಆ ಮಗುವಿಗೆ ಒಂದ್ಸಾರಿ ಜ್ವರ, ತುಂಬಾ ವಿಪರೀತ ಆದಂತ ಜ್ವರ ಬಂದ್ಬಿಡುತ್ತೆ. ಇದರಿಂದ ತಾಯಿ ಏನ್ ಮಾಡ್ತಾಳಪ್ಪ ಅಂದ್ರೆ ಶಾಲೆಗೆ ಕಳ್ಸಲ್ಲ, ಮನೇಲೇ ಇರಿಸ್ಕೊಂಡು ಟ್ರೀಟ್ ಮಾಡ್ತಾ ಇರ್ತಾಳೆ ಮಗುಗೆ. ಒಂದಿನ ಆಗುತ್ತೆ, 2 ದಿನ ಆಗುತ್ತೆ, 3ನೇ ದಿನ ಹೋಗಿ ಶಾಲೆಗೆ ಹೋಗಿ ಲೀವ್ ಲೆಟರ್ ಅನ್ನ ಕೊಟ್ಟು ಬರಕ್ ಹೋಗ್ತಾಳೆ. ಹಾಗೆ ಏನೇನು ಕ್ಲಾಸ್ ವರ್ಕ್ ಮತ್ತೆ ಹೋಮ್ವರ್ಕ್ ಬಗ್ಗೆ ವಿಚಾರಿಸ್ಲಿಕ್ಕೆ ಹೋಗ್ತಾಳೆ. ಯಾಕೆ ಅಂದ್ರೆ ಪೇರೆಂಟ್ಸ್ ಎಷ್ಟು ನೆಗ್ಲೆಕ್ಟ್ ಮಾಡ್ತಾರೆ, ಆಲ್ಸಿ ಆಗಿರ್ತಾರೆ, ಮಕ್ಕಳು ಕೂಡ ಅದೇ ದಾರಿಯನ್ನ ಹಿಡಿತಾರೆ. ಹಾಗಾಗಿ ಅವಳು ಹೋಗಿ ವಿಚಾರಿಸ್ಬರೋಣ ಅಂತೇಳಿ ಹೋಗ್ತಾಳೆ. ಅಲ್ಲಿ ಸಿಬ್ಬಂದಿ ವರ್ಗದವರ ಕಡೆ ಹೋದಾಗ ಅವ್ರು ಹೇಳ್ತಾರೆ, ಅವ್ರ ಕಡೆಗೆ ಲೀವ್ ಲೆಟರ್ನ ಕೊಟ್ಬಿಟ್ಟು, ನಾನು ಕ್ಲಾಸ್ ಟೀಚರ್ ಹತ್ರ ಮಾತಾಡಬೇಕು, ಸ್ವಲ್ಪ ಅವಕಾಶ ಕೊಡ್ತೀರಾ ಅಂತ. ಆಗ ಆ ಸಿಬ್ಬಂದಿ ವರ್ಗ ಏನ್ ಹೇಳುತ್ತಪ್ಪ ಅಂದ್ರೆ, ಈಗ ಸಮಯ ಇಲ್ಲ, ಆಫ್ಟರ್ 3 o'clock ಬರ್ಬೇಕಾಗತ್ತೆ ಅಂತ. ಮತ್ತೆ ಅವಳು ಎಷ್ಟೋ ದೂರದಿಂದ ಬಂದಿರ್ತಾಳೆ, ಅವಳ ಮನೆಯಿಂದ ಶಾಲೆ ತುಂಬಾ ದೂರ ಇರುತ್ತೆ. ಹಾಗಾದ್ರೆ ಒಂದ್ ಕೆಲಸ ಮಾಡಿ, ನಂಬರ್ ಕೊಡಿ ನಂಗೆ ಅಂತ. ಆ ಥರ ಪರ್ಸನಲ್ ನಂಬರ್ ಯಾರು ಟೀಚರ್ಸು ಕೊಡಲ್ಲ, ನೀವು ಆ್ಯಪಲ್ಲಿ ಏನಾದರೂ ಮೆಸೇಜ್ ಇದ್ರೆ ಹಾಕ್ಬೋದು ಅಂತೇಳಿ ಹೇಳ್ತಾರೆ. ಸರಿ, ಮನೆಗೆ ಬಂದು ಪೇರೆಂಟ್ಸ್ಗೆ ಅಂತಾನೆ ಒಂದು ಆ್ಯಪ್ ಮಾಡಿರ್ತಾರೆ ಶಾಲೆಯಲ್ಲಿ ಅಲ್ವಾ, ಆ ಆ್ಯಪಲ್ಲಿ ಹಾಕ್ತಾಳೆ ಮೆಸೇಜನ್ನು, ಏನೇ ಕ್ಲಾಸ್ ವರ್ಕು ಹೋಮ್ವರ್ಕ್ ಇದ್ರೆ ಕಳಿಸ್ಕೊಡಿ ಅಂತ. ಎಷ್ಟು ರಿಕ್ವೆಸ್ಟ್ ಮಾಡಿದ್ರು ಒಬ್ರು ಕಳಿಸ್ಕೊಡಲ್ಲ. ಆಗ ಅವಳಿಗೆ ಅನ್ಸುತ್ತೆ, ಎಂತ ಸ್ವಾರ್ಥ ಪ್ರಪಂಚಪ್ಪ, ಇಷ್ಟು ಅನಾರೋಗ್ಯದಲ್ಲಿ ಇದ್ರೂ ಕೂಡ ಮಗು ಒಂದು ಹೆಲ್ಪಿಂಗ್ ನೇಚರ್ ಇಲ್ವಾ, ಒಂದು ಸಹಾಯ ಹಸ್ತ ಚಾಚುವಂತ ಒಂದು ಮನೋಸ್ಥಿತಿ ಇರುವಂತ ಒಬ್ಬ ಮನುಷ್ಯ ಇಲ್ವಾ ಈ ಭೂಮಿ ಮೇಲೆ ಅಂತ ಅವಳಿಗೆ ಅನ್ಸ್ಬಿಡುತ್ತೆ. ಇಲ್ಲಿ ಗುರು ಒಂದ್ ಕಡೆ ಹೇಳ್ತಾರೆ, ಸ್ವಾರ್ಥ, ಸಹಾಯ, ಸೇವೆ. ಸ್ವಾರ್ಥ, ಸಹಾಯ, ಸೇವಾ. ವಿ ಆರ್ ಆಲ್ ಬಾರ್ನ್ ಟು ಸರ್ವ್. ನಾವೆಲ್ಲ ಇಲ್ಲಿ ಹುಟ್ಟಿರೋದೇ ಸೇವೆಗೋಸ್ಕರ. ಕ್ಷೇತ್ರ ಬೇರೆ ಬೇರೆ ಇರ್ಬೋದು ಸ್ನೇಹಿತರೆ, ಆದ್ರೆ ಸೇವೆ ಮನೋಭಾವದಿಂದ ಜೀವಿಸ್ಬೇಕು ಅಂತ ಹೇಳ್ತಾರೆ. ಆ ತಾಯಿಗೆ ಅನ್ಸುತ್ತೆ, ಸ್ವಾರ್ಥ ಪ್ರಪಂಚದಲ್ಲಿ ಒಬ್ರು ಒಂದು ಹೆಜ್ಜೆ ಮುಂದಿಟ್ರು ಸಹಾಯ ಆಗುತ್ತೆ, ಅದ್ರಿಗಿಂತ ಒಂದು ಚೂರು ಮುಂದೆ ಹೆಜ್ಜೆ ಇಟ್ರೆ ಸೇವೆ ಆಗುತ್ತೆ. ಸೇವೆ ಯಾವತ್ತಿದ್ರು ನಿರಂತರತೆ, ಸಹಾಯ ಯಾವತ್ತಿದ್ರು ತಾತ್ಕಾಲಿಕ, ಒಂದಿನ ಮಾಡಿ ಬಿಡೋ ಅಂಥದ್ದು. ಎರಡೂ ಇಲ್ಲ, ಸ್ವಾರ್ಥ. ಇಲ್ಲಿ ನಾನು ಏನ್ ಹೇಳಕ್ ಹೊರಟ್ನಪ್ಪ ಅಂದ್ರೆ, ಸೇವೆಯ ಸಾಧನೆ ಎನ್ನುತ್ತ ತಿಳಿದು ತೃಪ್ತಿಯ ಅನುಭವ ಪಡೆಯುವೆ ನಾನು. ಭೂಮಂಡಲದಿ ಸೇವೆಯ ಮುಗಿಸಿ ತೆರಳುವೆ ನಾನು ಆನಂದ ಮನದಿ. ಸೇವೆ ಮಾಡಿದ್ರೆ ತೃಪ್ತಿ ಸಿಗುತ್ತಾ, ಸಹಾಯ ಮಾಡಿದ್ರೆ ತೃಪ್ತಿ ಸಿಗುತ್ತಾ, ಅಥವಾ ಸ್ವಾರ್ಥದಿಂದಿದ್ರೆ ತೃಪ್ತಿ ಸಿಗುತ್ತಾ? ನಾವು ಯಾವ್ಯಾವ ಹಂತದಲ್ಲಿ ಇದೀವಿ ಅಂತೇಳಿ ಚೆಕ್ ಮಾಡ್ಕೋತೀರಾ? ಥ್ಯಾಂಕ್ ಯು ಸ್ನೇಹಿತರೆ.